ಯಾರನ್ನ ಅಂತ ಅಂದ್ರೆ ತಪ್ಪು. ನೋಡ ಯಾರ ಬಗ್ಗೆ ಹಾಡಿದಿದು? ಹೇ ದಿನಕರ ಶುಭಕರ ಧರೆಗೆ ಬಾ, ಈ ಧರಣಿಯ ದೇಗುಲ ಬೆಳಗು. ಯಾರನ್ನ? ದೀಪು ಹೇಳ್ಕೊಟ್ಲಾ? ನಿಮ್ಗಿನ್ ಜಾಸ್ತಿ ದೀಪುನೇ ಮಾತಾಡಿದ್ಲು. ಏನೋ ನಮ್ಮ ಅಣ್ಣನ ಮಗಳ ತರ ಅವಳೆ ಅಂತ ನಾನು ಕ್ಷಮಿಸಿದ್ದೀನಿ, ಆಯ್ತಾ? ಈಗ ಕಾರ್ಯಕ್ರಮವನ್ನ ಆರಂಭ ಮಾಡಿ ಮುಂದುವರಿಸುವ ಸಮಯ. ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮತ್ತು ಈ ಕಾರ್ಯಕ್ರಮದ ಆಯೋಜಕರಾದಂಥ ಎಸ್ ರೇಣುಪ್ರಸಾದ್ ರವರು, ಅಂತಾರಾಷ್ಟ್ರೀಯ ಮಟ್ಟದ ನೃತ್ಯ ಗುರು ಹಾಗೂ ಸಾಂಸ್ಕೃತಿಕ ಸಂಘಟಕರು ರಾಮನಗರ ಜಿಲ್ಲೆ, ಅವರ ಮುಖಾಂತರ ಈಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಒಂದು ಪ್ರೀತಿಯ ಚಪ್ಪಾಳೆ. ಯಾರ್ಯಾರು ಮುಂದೆ ನೋಡ್ತಾ ಚಪ್ಪಾಳೆ ಕೊಟ್ಟರು ಅವರೆಲ್ಲ ಗ್ಯಾರಂಟಿ ಡಿಸ್ಟಿಂಕ್ಷನ್. ಯಾರ್ಯಾರು ಆ ಕಡೆ ಈ ಕಡೆ ನೋಡ್ಕೊಂಡು ಈ ಪಾಡಂಗೆ ಕೂತ್ಕೊಂಡು ತಲೆ ಅಲ್ಲಾಡ್ತಿದ್ದೀರೋ ಅವರು ಈಗ ಮುಂದೆ ನೋಡಿ ನಿಶಬ್ದವಾಗಿರೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ನಿರ್ವಹಣೆ ರೇಣುಪ್ರಸಾದ್ ಸರ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಓ, 2 ಸರಿ ಹೇಳಿದ್ರೆ ಮಾತ್ರ ರಿಯಾಕ್ಟ್ ಮಾಡ್ತೀರಾ ನೀವು? ಮೊದಲಿಗೆ ಬೆಳಗಿನ ಶುಭೋದಯಗಳು. ಇವತ್ತು ಆಕ್ಚುಲಿ ನಾಳೆ ಯೋಗ ದಿನ ಇರೋದ್ರಿಂದ ಇವತ್ತು ಎಲ್ಲ ಶಾಲೆಗಳಲ್ಲಿ ಯೋಗ ದಿನ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಹಾಗೆ ಒಂದು ಬೇರೆ ಬೇರೆ ಸ್ಕೂಲ್ಗಳಲ್ಲಿ ನಮ್ಮ ಒಂದು ದಿನಾಚರಣೆನ ಶುರು ಮಾಡ್ತಾ ಈ ಒಂದು ಯೋಗದ ವಿಶೇಷತೆ ಹಾಗೂ ಏನು ಮಕ್ಕಳಿಗೆ ಜನಪದ ಕಲೆಗಳ ಅರಿವನ್ನ ಮೂಡಿಸೋದಕ್ಕೋಸ್ಕರ ಒಂದು ನಮ್ಮ ಸಂಸ್ಥೆ ವತಿಯಿಂದ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಸರ್ಗೆ ಕಾಲ್ ಮಾಡಿದೆ, ಏನು ಸರ್ ಫ್ರೀ ಇದ್ದೀರಿ ಏನಾದ್ರು ಮಾಡ್ಬೋದಾ ಅಂತ. ಆಕ್ಚುಲಿ ಸರ್ಗೆ ನೀವು ಜೋರು ಚಪ್ಪಾಳೆ ಕೊಡ್ಬೇಕು ನಮ್ಮ ಕಸ್ಟಮರ್ ಸರ್ಗೆ. ಸದಾ ನೋಡಿ ಆಕ್ಟಿವಿಟಿ ಚಟುವಟಿಕೆಗಳಲ್ಲಿ ಎಲ್ಲದರಲ್ಲಿ ಆಕ್ಟಿವಿಟಿ ಇಟ್ಕೊಂಡು ನಮ್ಮ ಮಕ್ಕಳಿಗೂ ಏನಾದ್ರು ಒಂದು ಯೂಸ್ ಆಗಲಿ ಅನ್ನೋ ರೀತಿಯಲ್ಲಿ ಹೇಳಿದ ತಕ್ಷಣನೇ ಓಕೆ ಮಾಡಿ ಸರ್ ಬನ್ನಿ ಅಂತ ಹೇಳಿದ್ರು. ಮೊದಲಿಗೆ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ದಿನಗಳು ಹೋಗ್ತಾ ಇರುತ್ತೆ, ಆಯುಸ್ಸು ಹೋಗ್ತಾ ಇರುತ್ತೆ, ಟೈಮ್ ನಿಲ್ಲುತ್ತಾ? ಈ 3 ನಿಲ್ಲಲ್ಲ ಅಲ್ವಾ? ಆ 3 ನಿಲ್ತಾನೆ ಇರೋದೇ ಇಲ್ಲ. ನಾವು ಹುಟ್ಟಿರ್ತೀವಿ, ದೊಡ್ಡರಾಗ್ತೀವಿ, ಮತ್ತೆ ಹಂಗೆ ಹುಟ್ಟು ಸಾವಿರ ಖಚಿತ ಅಲ್ವಾ? ಸೊ ಈ ನಡುವೆ ಏನಾದ್ರು ಒಂದು ಮಾಡ್ಬೇಕು, ಏನಾದ್ರು ಒಂದು ಸಾಧನೆ ಮಾಡ್ಬೇಕಂದ್ರೆ ಏನಾದ್ರು ಒಂದು ನಮ್ಮದೇ ರೀತಿಯಲ್ಲಿ ನಮ್ಮ ಊರುಗಳಲ್ಲಿ ನಮ್ಮ ಒಂದು ಮನೆಗಳಲ್ಲಾದ್ರೂ ಒಂದು ದೊಡ್ಡ ವ್ಯಕ್ತಿಗಳಾಗಿ ಆದರ್ಶವಾಗಿ ಬದುಕಬೇಕು. ಸಾಧನೆ ಮಾಡಿದ್ರೆ ಸತ್ರೆ ಸಾವಿಗೂ ಅವಮಾನ ಅಂತೆ ಅಲ್ವಾ? ಹಾಗಾಗಿ ಏನಾದ್ರು ಒಂದು ಕೆಲಸ ಮಾಡ್ತಾರಲ್ಲ ಅಂತ ಈ ಒಂದು ಸಂಸ್ಥೆನ ಹುಟ್ಟಾಕಿ ಈ ಒಂದು ಸಂಸ್ಥೆಯಿಂದ ಒಂದು 15 ವರ್ಷಗಳಿಂದ ಹಲವಾರು ಒಂದು ಸುಮಾರು 500ಕ್ಕೂ ಹೆಚ್ಚು ಶಾಲಾ ಕಾಲೇಜಲ್ಲಿ ವೃತ್ತಿಯಾಭ್ಯಾಸ ಮಾಡಿಸಿದ್ವಿ. ಸುಮಾರು 5,000ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನ ಮಾಡಿದೀವಿ. ಹಾಗೆ ದೇಶ ವಿದೇಶ ಒಂದು 7 ದೇಶ ಹೊರ ದೇಶಗಳಲ್ಲಿ ನೃತ್ಯ ಪ್ರದರ್ಶನ ಮಾಡಿದೀವಿ. ಸರ್ಗೆ ಒಂದು ಪ್ರಾಮಿಸ್ ಮಾಡಿದೆ, ಸರ್ ನಿಮ್ಮ ಮಕ್ಳಿಗೂ ಒಂದು ಬೇರೆ ಟಿವಿ ಶೋ ಅಥವಾ ಹೊರಗಡೆ ಮಾಡ್ಸೋಣ ಅಂತ. ಸೊ 1 ವರ್ಷ ಗ್ಯಾಪ್ ಆಗೋಯ್ತು ನಿಮ್ ಜೊತೆಲಿ. ಇಲ್ಲಿ ಮುಂದಿನ ದಿನಗಳಲ್ಲಿ ಮಾಡ್ಸೋಣ. ವಿಸ್ಮಯ ಟಿವಿ ಅನ್ನೋ ಒಂದು ಟಿವಿ ಕೂಡ ಈಗ ಚಾನೆಲ್ ರೆಡಿ ಇದೆ, ಅದಕ್ಕೂ ಕೂಡ ಮಾಡ್ಸೋಣ. ನಮ್ಮ ಉದ್ದೇಶ ಅಷ್ಟೇ, ಏನು ಹಳ್ಳಿಗಳಲ್ಲಿ ಪ್ರತಿಭೆಗಳಿರುತ್ತೆ ಅಂತ ಪ್ರತಿಭೆಗಳನ್ನ ಗುರುತಿಸಬೇಕು ಅನ್ನೋ ಒಂದು ಇಂಟೆನ್ಷನ್ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಬಂದಿದೆ. ಇವತ್ತು ಕೂಡ ಸಮಯ ಇಲ್ಲ ಆದ್ರೂ ಒಂದು ವಿಚಾರ ಹೇಳ್ಬಿಡ್ತೀನಿ. ಏನಂದ್ರೆ ಒಂದು ಕಲ್ಚರಲ್ ಆಕ್ಟಿವಿಟಿ ಯಾರು ಭಾಗವಹಿಸ್ತಾರೆ ಆ ಮಕ್ಕಳಿಗೆ ಒಂದು ಸರ್ಟಿಫಿಕೇಟ್ ಕೊಡೋದು, ಮತ್ತೆ ಅವ್ರನ್ನ ಏನೋ ಒಂದು ಅಭಿನಂದಿಸ್ತಾ ಮುಂದಿನ ದಿನಗಳಲ್ಲಿ ಅವ್ರನ್ನ ಹೇಗೆ ಅವರು ಮುಂದಿನ ಹಂತಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಕೆಲಸ ಮಾಡೋಣ ಪ್ಲಾನ್ ಮಾಡಿದ್ದು. ಹಾಗಾಗಿ ಇವತ್ತು ಅದು ಜನಪದ ಕಲೆ. ಹಾಗೆ ಇವತ್ತು ನಾಟಕ ಮಾಡಿದ್ರೆ ಅಂತ ಹೇಳಿದ್ರು, ಆ ಮಕ್ಕಳು ನನ್ ಸ್ವಲ್ಪ ವೇದಿಕೆಗೆ ಬರ್ಬೇಕು. ಏನ್ ನಾಟಕ ಮಾಡಿದ್ರೆ ನಾನು ತೋರಿಸಿದ್ರೆ ಅವ್ರಿಗೊಂದು ಸರ್ಟಿಫಿಕೇಟ್ಸ್ ಇರುತ್ತೆ, ಆ ಸರ್ಟಿಫಿಕೇಟ್ ನಿಮ್ಗೆ ವ್ಯಾಲಿಡ್ ಇರುತ್ತೆ. ಹಾಗೆ 1-2 ಜನಪದ ಡ್ಯಾನ್ಸ್ ಇರುತ್ತೆ, ಆ ಡ್ಯಾನ್ಸ್ ನ ನೋಡಿ ಇನ್ನೊಂದು ದಿನ ಸರ್ ಪರ್ಮಿಷನ್ ಕೇಳ್ತಾ ಈ ವರ್ಷ ಏನಾದ್ರು ಆನ್ಯುವಲ್ ಮಾಡಿದ್ರೆ ಸರ್ ಅಧ್ಯಕ್ಷತೆಯಲ್ಲಿ ಈ ಸತಿ ಇನ್ನೂ ಗ್ರ್ಯಾಂಡ್ ಆಗಿ ಮಾಡೋಣ ಆನ್ಯುವಲ್ಡೇನಾ? ಎಷ್ಟು ಜನಕ್ಕೆ ಇಷ್ಟ ಆನ್ಯುವಲ್? ಓ, ಎಲ್ರಿಗೂ ಇಷ್ಟನಾ? ಓ ಸೂಪರ್, ಕ್ಲಾಸ್ ಮಾಡಿ ಜೋರಿಗೆ. ಈಗ ಒಂದು ಜನಪದ ನೃತ್ಯ ನೋಡೋಣ. ಕೊಡಗಿನ ಮೂಲ ಜನಪದ ಶೈಲಿಯಲ್ಲಿ ಒಂದು ಕೊಡಗಿನ ನೃತ್ಯನ ಮಾಡ್ತಾರೆ.
ಅದೊಂದು ಜನಪದ ಕಲೆ ನಮ್ಮ ಕರ್ನಾಟಕದ ಕೊಡಗಿನ ಕಲೆನ ಇಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ. ಜೋರು ಚಪ್ಪಾಳೆ ಮುಖಾಂತರ ಅವ್ರನ್ನ ವೇದಿಕೆ ಕರೆಯೋಣ.